ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅಖಿಲಾಂಕ. ತ್ರಿಕೂಟ ಶೈಲಿಯಲ್ಲಿರುವಂತಹ 3 ಗರ್ಭಗುಡಿಗಳು ಪಶ್ಚಿಮ ಚಾಲುಕ್ಯರ ಛಾಪನ್ನು ಹೊತ್ತಿವೆ. ಕೆಂಪು ಕಲ್ಲಿನ ಮೇಲೆ ಕೆತ್ತನೆಗಳು ವೈಶಿಷ್ಟ್ಯಪೂರ್ಣವಾಗಿದೆ. ದಾಳಿಗೆ ತುತ್ತಾಗಿ ಮುಕ್ಕಾಗಿರುವಂತಹ ವಿಗ್ರಹಗಳು, ಗೋಡೆಯ ಮೇಲಿನ ಕೆತ್ತನೆಗಳು ಪಶ್ಚಿಮ ಚಾಲುಕ್ಯರ ಆ ಗತಕಾಲದ ವೈಭವವನ್ನು ಹೇಳದೆ ಹೋಗುವುದಿಲ್ಲ. ಹೆಜ್ಜೆ ಹೆಜ್ಜೆಗೂ ಸಿಗುವಂತಹ ಪಾಳು ಬಿದ್ದಂತಹ ಅವಶೇಷಗಳು, ಅವುಗಳು ಹೊರಹಾಕುತ್ತಿರುವ ಇತಿಹಾಸದ ನೋವಿನ ಪುಟಗಳು. ಮರದ ಅಡಿಯಲ್ಲಿ ಮಂಕಾಗಿ ಕೂತಿರುವಂತಹ ದೇವಿಯ ವಿಗ್ರಹ, ಪಕ್ಕದಲ್ಲೇ ಇರುವಂತಹ ಶಿವ ಪಾರ್ವತಿಯ ವಿಗ್ರಹ, ಪಕ್ಕದಲ್ಲೇ ಇರುವಂತಹ ತೀರ್ಥಂಕರರ ಮೂರ್ತಿಗಳುಳ್ಳ ಕಲ್ಲಿನ ಗೋಡೆ, ಆ ಗೋಡೆಗಳನ್ನೇ ಉಪಯೋಗಿಸಿ ಕಟ್ಟಿರುವಂತಹ ಶಿವಲಿಂಗದ ಗರ್ಭಗುಡಿ, ದೇವಾಲಯದ ಹೊರವಲಯದಲ್ಲಿರುವಂತಹ ಒಂದು ಗೋಪುರ, ತನ್ನೆದುರಲ್ಲೇ ನೋಡುತ್ತಾ ಕೂತಿದೆ ಪಾಳು ಬಿದ್ದಂತಹ ಕೋಟೆಯನ್ನ. ಇತಿಹಾಸವನ್ನು ಸಾರಲು ಮೇಲೆ ಕೂರಬೇಕಾಗಿದ್ದಂತಹ ವಿಗ್ರಹಗಳು ನೆಲಕಪ್ಪಳಿಸಿ ನಿಂತಿವೆ. ನೀರಿಗಾಗಿ ಕೆತ್ತಿದಂತಹ ಬಾವಿ ತಿಪ್ಪೆಗುಂಡಿಯಾಗಿ ನಿಂತಿದೆ. ಇತಿಹಾಸವನ್ನು ಸಾರುವ ಶಾಸನದ ಕಲ್ಲು ಮರದ ದಿಮ್ಮಿಗಳ ಹಿಂದೆ ಅವಿತುಕೊಂಡು ಕೂತಿರುವಂತಹ. ಇವೆಲ್ಲವನ್ನು ಒಳಗೊಂಡ ಲಕ್ಷ್ಮೀಲಿಂಗ ದೇವಾಲಯ ಲಕ್ಷ್ಮೇಶ್ವರಕ್ಕೆ ಸ್ವಾಗತ.